ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಹೈವೇನ. ಇದು ಹೈದರಾಬಾದ್ನ ಈಗ ತೆಲಂಗಾಣ ರಾಜ್ಯ ಏನಿದೆ, ತೆಲಂಗಾಣ ರಾಜ್ಯದ ಹೈದರಾಬಾದ್ ಸಿಟಿಯ ನೆಹರು ರಿಂಗ್ ರಸ್ತೆ. ಈ ನೆಹರು ರಿಂಗ್ ರಸ್ತೆ 2005ನೇ ಇಸ್ವಿಯಲ್ಲಿ ಹೈದರಾಬಾದ್ ಮೆಟ್ರೋಪಾಲಿಯನ್ ಡೆವಲಪ್ಮೆಂಟ್ ಅಥಾರಿಟಿ ಡೆವಲಪ್ ಮಾಡಿರ್ತಾರೆ. ಆಲ್ಮೋಸ್ಟ್ ಇದು ಈಗ 18 ವರ್ಷ 19 ವರ್ಷ ಕಳೆದಿದೆ ಈ ರಿಂಗ್ ರೋಡನ್ನು ಮಾಡಿರುವಂಥದ್ದು. ಇದು 158 ಕಿಲೋಮೀಟರ್ನ ಬಿಲ್ಟ್ ಮಾಡಿದ್ದಾರೆ. ಇದು 8 ಲೈನ್ ಹೈವೇ ಆಗಿರ್ತದೆ ಮತ್ತು ಸರ್ವಿಸ್ ರಸ್ತೆಗಳು ಕೂಡ ಇರ್ತದೆ. ನೀವು ಇಲ್ಲಿ ನೋಡ್ಬೋದು, ವಿಜಯವಾಡ ಇರ್ಬೋದು, ವಾರಂಗಲ್, ಕರೀಂನಗರ್, ಶ್ರೀಶೈಲಂ, ನಾಗರಸಾಗರ್, ಈ ಥರಕ್ಕೆಲ್ಲ ಹೈವೇಗಳಿಗೆಲ್ಲ ಕನೆಕ್ಟಿವಿಟಿ. ಬ್ಯಾಂಗ್ಳೂರ್ ರೋಡಿಗೆ ಇರ್ಬೋದು, ಹೈಟೆಕ್ ಸಿಟಿಗೆ ನಾವು ಡೈರೆಕ್ಟಾಗಿ ಹೋಗೋದಿರ್ಬೋದು. ಹೈಟೆಕ್ ಸಿಟಿಯಿಂದ ನಾವು ಏರ್ಪೋರ್ಟಿಗೆ ಹೋಗಬೇಕು ಅಂದ್ರೂ ಇದರಲ್ಲಿ ನಾವು ಹೋದರೆ ಜಸ್ಟ್ 35 ನಿಮಿಷದಲ್ಲಿ ನಾವು ಏರ್ಪೋರ್ಟ್ನ ತಲುಪ್ತೇವೆ. ಈ ಥರದ ಇನ್ಫ್ರಾಸ್ಟ್ರಕ್ಚರ್ಸು ಡೆವಲಪ್ಮೆಂಟ್ ಆಗಿದ್ದಕ್ಕೆ ಹೈದರಾಬಾದ್ ಸಿಟಿ ಈಗ ತುಂಬ ರೆವಿನ್ಯೂನ ಕೊಡ್ತಿರೋಂಥದ್ದು ನೆಹರು ರಿಂಗ್ ರಸ್ತೆ. ಇದನ್ನು ನಾನು ಹೇಳ್ದಂಗೆ ಹೈದರಾಬಾದ್ ಮೆಟ್ರೋಪಾಲಿಯನ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರು ಮಾಡಿದರೆ ಕಾಸ್ಟ್ ಇದ್ದು 7,000 ಕೋಟಿ ಅವತ್ತಿನ ದಿನಕ್ಕೆ. ಮತ್ತು ಇದನ್ನು ಮಾಡಿದ್ದಂಥವ್ರು IRB ಕಂಪನಿ ಗೋಲ್ಕೊಂಡ ಜೊತೆಗೆ ಸೇರಿಕೊಂಡು, IRB ಗೋಲ್ಕೊಂಡ ಕಂಪನಿ ಸೇರಿಕೊಂಡು ಈ ರಸ್ತೆಯನ್ನು ಮಾಡಿದ್ದಾರೆ. ರೈಟ್ ಸೈಡಲ್ಲಿ ನಾವೇನು ಹೋಗ್ತಾ ಇದ್ದೀವಿ ಅದು 120 ಸ್ಪೀಡ್ನ ಹೈವೇ. ಅದರ ಪಕ್ಕದ್ದು ಕೂಡ 120 ಸ್ಪೀಡು. ಅದರ 3ನೇ ಲೈನು ಮತ್ತು 4ನೇ ಲೈನ್ ಏನಿದೆ ಅದು 80 ಸ್ಪೀಡಲ್ಲಿ ಹೋಗುವಂಥದ್ದು. ನೀವಲ್ಲಿ ನೋಡ್ಬೋದು ಬೋರ್ಡಲ್ಲಿ 120 ಮತ್ತು 80 ಕೂಡ ತೋರಿಸಿದ್ದಾರೆ. ಅದೇ ರೀತಿಯಾಗಿ 120 ಸ್ಪೀಡಲ್ಲಿ ಹೋದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಬೆಂಗಳೂರು ಮತ್ತು ಮೈಸೂರು ರಸ್ತೆಯನ್ನು ಮಾಡಿದಾಗ 120 ಸ್ಪೀಡಲ್ಲಿ ಹೋಗಿ ಅಂತ ಅಂದರೆ 140ರಲ್ಲಿ 150ರಲ್ಲಿ ಸ್ಪೀಡಲ್ಲಿ ಹೋಗಿ ತುಂಬ ಆಕ್ಸಿಡೆಂಟ್ಸ್ಗಳು ಸ್ಟಾರ್ಟಿಂಗ್ದಲ್ಲಿ ಆಗ್ತವೆ. ಆನಂತರ ಇವತ್ತಿನ ಹೈವೇನ ತುಂಬ ಅಪ್ಡೇಟ್ ಮಾಡಿದ್ದಾರೆ, AA ಕೂಡ ಅಪ್ಡೇಟ್ ಮಾಡಿದ್ದಾರೆ. ನಾವು ಟೋಲಿಂದ ನೆಕ್ಸ್ಟ್ ಟೋಲಿಗೆ ಬರುವಾಗ 120 ಸ್ಪೀಡ್ನ ನಾವು ಕ್ರಾಸ್ ಆಗಿದರೆ ಅಥವಾ 130 ಸ್ಪೀಡಲ್ಲಿ ನಾವು 120 ಸ್ಪೀಡಲ್ಲಿ ನಾವು ಎಷ್ಟು ಕಿಲೋಮೀಟರ್ಗಳು ಬರ್ಬೋದು. ಇನ್ ಕೇಸ್ ಜಾಸ್ತಿ ವೇಗವಾಗಿ ಬಂದು ನಾವು 140ರಲ್ಲಿ ಹೋಗಿಲ್ಲ, 150ರಲ್ಲಿ ಹೋಗಿಲ್ಲ ಅಂತಂದರೆ ಆ AA ಕ್ಯಾಮ್ರಾಗಳು ಏನಿದೆ ಅದು ನಮ್ಮನ್ನ ಕ್ಯಾಪ್ಚರ್ ಮಾಡಿ ನಮಗೆ ಫೈನನ್ನು ಕಟ್ಟುವಂಥ ಕೆಲಸವನ್ನು ಬೆಂಗಳೂರು ಮತ್ತು ಮೈಸೂರು ಹೈವೇಲಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈ ಥರದ ರಸ್ತೆ ಅಂತ ನೋಡುವಾಗ ಬೆಂಗಳೂರು ಮೈಸೂರು ರಸ್ತೆ ಬಿಟ್ಟರೆ ಯಾವುದೇ ರಸ್ತೆ ಕೂಡ ಇಷ್ಟು ಕ್ವಾಲಿಟಿಯಾದಂಥ ರಸ್ತೆ ಇಲ್ಲ. ಇದು 158 ಕಿಲೋಮೀಟರ್ನ ಹೊಂದಿರುವಂತಹ ನೆಹರು ರಿಂಗ್ ರಸ್ತೆ. ಇದು ಈ ಮಾಹಿತಿ ಎಲ್ಲರಿಗೂ ಇಲ್ಲಿ ಅಂತೇಳಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಗೂಗಲ್ ಓಪನ್ ಮಾಡಿ. ಈ ಥರದ ರಸ್ತೆಗಳು, ಎಕ್ಸ್ಪ್ರೆಸ್ ಹೈವೇಗಳು ನಮಗೀಗ ಬೆಂಗಳೂರಿಂದ ಮಂಗಳೂರಿಗಿರ್ಬೋದು, ಬೆಂಗಳೂರಿಂದ ಹುಬ್ಳಿಗಿರ್ಬೋದು, ಕರ್ನಾಟಕದಲ್ಲಿ ತುಂಬ ನಗರಗಳಿಗೆ ನಮಗೆ ಈ ಥರದ ಹೈವೇಗಳು ಅವಶ್ಯಕತೆ ಇದೆ. ಈಗ ಆಲ್ರೆಡಿ ನಾವು ನೋಡ್ತಾ ಇರೋಂಥದ್ದು ನಮ್ಮದು NH48 ಏನಿದೆ, ಚಿತ್ರದುರ್ಗ ದಾವಣಗೆರೆಯಿಂದ ಹುಬ್ಳಿಯಾಗಿ ಬೆಳಗಾಮಾಗಿ ಅದು ಸತಾರವಾಗಿ ಪುಣೆ ಮುಟ್ಟಿರೋಂಥದ್ದು. ಈಗ ಹೊಸ ಹೈವೇಯನ್ನು ಒಂದನ್ನು ಲಾಂಚ್ ಮಾಡ್ತಿರುವಂಥದ್ದು. ಅದು ಬಂದು ಬೆಂಗಳೂರಿಂದ ಪುಣೆಗೆ 7 ಗಂಟೆ ಸಮಯದಲ್ಲಿ ಹೋಗುವಂಥದ್ದು. ಆ ರಸ್ತೆಯನ್ನೇ ಬೇರೆಯ ಒಂದು ನಗರ ಭಾಗಗಳು ಅಂದರೆ ಚಿತ್ರದುರ್ಗ ನಂತರ ಜಗಳೂರು ಇರ್ಬೋದು, ದಾವಣಗೆರೆಯಿಂದ ದಾವಣಗೆರೆ ಹೋಗೋದಿಲ್ಲ, ಅದು ಕೊಪ್ಪಳ ಮಾರ್ಗವಾಗಿ ಬಾಗಲಕೋಟೆ ಮಾರ್ಗವಾಗಿ ಹೋಗುವಂಥ ರಸ್ತೆಯನ್ನು ಒಂದು 50,000 ಕೋಟಿಯಲ್ಲಿ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಈ ಕಾರಣಕ್ಕೆ ನಾನು ಇಲ್ಲಿಯ ತೆಲಂಗಾಣ ಸ್ಟೇಟಿನ ರಾಜ್ಯದ ಹೈದರಾಬಾದ್ ನಗರದ ನೆಹರು ರಿಂಗ್ ರಸ್ತೆಯನ್ನು ನಿಮ್ಗಳಿಗೆ ಈ ಮಾಹಿತಿಯಲ್ಲಿ ತೋರಿಸ್ತಾ ಇದ್ದೇನೆ. ರಸ್ತೆಯಲ್ಲಿ ಹೋಗುವಾಗ ಒಳ್ಳೆಯ ಅನುಭವ ಆಗುತ್ತೆ. ಎರಡೂ ಬದಿಯಲ್ಲಿ ನೋಡಿ ತಡೆಗೋಡೆಗಳನ್ನು ಹಾಕಿರುವಂಥದ್ದು, ಎರಡೂ ಬದಿಯಲ್ಲಿ ಗಿಡಗಳನ್ನು ಹಾಕಿರುವಂಥದ್ದು. ಯಾವುದೇ ರೀತಿಯ ಅಪಘಾತಗಳು ಆಗದೇ ಇರುವ ಹಾಗೆ ಎಲ್ಲ ರೀತಿಯ ಸೇಫ್ಟಿಯನ್ನು ಮಾಡಿರುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ನಾವೀಗ 120 ಸ್ಪೀಡಲ್ಲೇ ನಾವು ಹೋಗ್ತಾ ಇರುವಂಥದ್ದು. 120 ಸ್ಪೀಡಲ್ಲಿ ಅಪ್ರೂವಲ್ ಇರುವಂಥದ್ದು. ಅಂದರೆ ಈ ರಸ್ತೆಯಲ್ಲಿ 120ರಲ್ಲಿ 2 ಲೈನ್ಗಳಲ್ಲಿ 120ರಲ್ಲಿ ನಾವು ಹೋಗ್ಬೋದು, ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆ ಥರದ ಕ್ವಾಲಿಟಿಯ ರಸ್ತೆಯನ್ನು ಈ ನೆಹರು ರಿಂಗ್ ರಸ್ತೆ
2005ರಲ್ಲಿ ಮಾಡಿರುವಂಥದ್ದು ಈ ರಸ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.